ಫಸ್ಟಿಗೆ ಬರೋದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ಗೆ ನಿಮ್ಗೊಂದು ಸೇಫ್ ಟಾರ್ಗೆಟ್ ಬಂದು ಅಟ್ಲೀಸ್ಟ್ 700+ ಸ್ಕೋರ್ ಮಾಡಬೇಕು. ಎಸ್, ಪ್ರೀವಿಯಸ್ಲಿ ಕೆಲವೊಂದಷ್ಟು ಮಕ್ಕಳುಗಳು 685 ಸ್ಕೋರ್ ಮಾಡಿರೋಂಥವ್ರಿಗೂ ಸೀಟ್ಸ್ ಆಗಿದೆ. ಬಟ್ ಅಗೇನ್ ಡೇ ಬೈ ಡೇ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಲ್ವೇಸ್ ಅ ಸೇಫ್ ಟಾರ್ಗೆಟ್ ಇಸ್ ಅಟ್ಲೀಸ್ಟ್ 700+ ಸ್ಕೋರ್ ಮಾಡಬೇಕು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ರ್ಯಾಂಕ್ ಹೇಳೋದಾದರೆ 2000ದಿಂದ 4000 ರ್ಯಾಂಕ್ ಮಧ್ಯದಲ್ಲಿ ರೌಂಡ್ 1, ರೌಂಡ್ 2 ಮತ್ತು ರೌಂಡ್ 3 ಇದು 3 ಕಟ್ ಆಫ್ಸ್ನ ನೋಡಿದಾಗ ಅವರ ರ್ಯಾಂಕ್ ಅಟ್ಲೀಸ್ಟ್ 2000ದಿಂದ 4000 ಮಧ್ಯದಲ್ಲಿದ್ದರೆ ಅವರಿಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ಲೇಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಅಗೇನ್ ಆಸ್ ಐ ಮೆನ್ಷನ್ಡ್ ಅವರ ಕಟ್ ಆಫ್ ಸ್ಕೋರ್ಸ್ ಈಚ್ ಇಯರ್ ವೇರಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದು ಸೀಟ್ ಇನ್ಫಾರ್ಮೇಷನ್. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಿ ನೋಡೋಣ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಒಟ್ಟು 250 ಸೀಟ್ಸ್ ಇದೆ. ಈ 250 ಸೀಟ್ಸಲ್ಲಿ 85% ಮಾತ್ರ ಕರ್ನಾಟಕ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ 212 ಸೀಟ್ ಕರ್ನಾಟಕ ಮಕ್ಕಳಿಗೆ ಅಂತಲೇ ಆಗುತ್ತೆ. ಈ 212 ಸೀಟಲ್ಲಿ ಅಪ್ಲೈ ಮಾಡಬೇಕಂತ ಹೇಳಿದರೆ KE ಕೌನ್ಸಿಲಿಂಗಿಂದ ಮಾಡಬೇಕಾಗುತ್ತೆ. ಬಟ್ ಇನ್ ದ ಮೀನ್ ಟೈಮ್ ನೀವು ಆಲ್ ಇಂಡಿಯಾ ಕೋಟಾ ಥ್ರೂ MCC ಕೌನ್ಸಿಲಿಂಗ್ ಮಾಡಿ ಸಹ ಇನ್ನು ಮಿಕ್ಕಿದ 15% ಕೋಟಾದಲ್ಲಿ ಸಹ ನೀವು ಅಪ್ಲೈ ಮಾಡ್ಬೋದು. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ ಈಗ ನೋಡೋಣ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು ಮೊದಲೇ ಹೇಳಿದಾಗೆ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಫೀಸ್ ಸಮವೇರ್ 64ರಿಂದ 65,000 ಇರುತ್ತೆ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಅಂದರೆ ಒಂದು 70,000 ಫೀಸ್ ಬರ್ಬೋದು ಇದು ವರ್ಷಕ್ಕೆ. ಅದ್ರ ಮೇಲೆ ನಿಮಗೆ ಏನಾದ್ರು ಹಾಸ್ಟೆಲ್ ಬೇಕು ಅಂತ ಹೇಳಿದರೆ ಹಾಸ್ಟೆಲ್ ಫೀಸ್ ಒಂದು 40,000 ಬರ್ಬೋದು. ಅಲಾಂಗ್ ವಿತ್ ದಟ್ ಮೆಸ್ ಚಾರ್ಜಸ್ ನಿಮಗೆ ತಿಂಗಳಿಗೆ ಒಂದು 5,000 ಬರ್ಬೋದು. ಸೊ ಇದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಬಗ್ಗೆ.